Days after Deputy Chief Minister of Karnataka D.K. Shivkumar's video where he has warned the residents of an apartment saying that they will get no objection certificate only if they go ahead and vote for his brother D.K. Suresh from Bengaluru Rural. ಇದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವುದಿಲ್ಲ. ಆದರೆ ಒಂದು ಕಂಡೀಷನ್, ನೀವೆಲ್ಲ ಸೇರಿ ಡಿ.ಕೆ. ಸುರೇಶ್ಗೆ ಪ್ರತಿ ಮನೆಗೂ ಈಗ ಯಾರು ಇಲ್ಲಿ ಬಂದಿಲ್ಲ ಅವ್ರ ಹತ್ರನೂ ಮಾತಾಡಿ ಇಲ್ಲೇನು 1500 ವೋಟ್ ಇದೆ ಅಂತ ಹೇಳ್ತೀವಿ. ಆ ವೋಟನ್ನ ಹಾಕ್ಸ್ಬಿಟ್ಟು ನಮ್ ಗ್ಯಾರಂಟಿ ನಾವು ಮಾಡಿದ್ದೀವಿ, ನಿಮ್ ಗ್ಯಾರಂಟಿ ಏನ್ ಹೇಳ್ತೀರ ಅಂತ ನೀವು ನನ್ನ ಇಲ್ಲಿ ಕಳಿಸ್ಬೇಕು. ಆಗ್ಬೋದಾ? ನಮ್ಮ ರೆವಿನ್ಯೂ ಕ್ವಾರ್ಟರ್ ಸಿಸ್ಟಮ್ ಅದ, ಇದು ನಮ್ಮ ಮ್ಯೂಚುವಲ್ ಅಗ್ರಿಮೆಂಟ್. ಇದು ನಾನ್ ಕೇಳುತ್ತಲ್ಲ, ನನಗೂ ಒಪ್ಪಿದೆ ತಾನೆ, ನಿಮ್ ಕೆಲಸ ಮಾಡ್ತೀನಿ, ನೀನ್ ಯಾರು ಬೇರೆಯವ್ರು ಮಾಡೋದಿದ್ರೆ ಬೇಕಾದ್ರೆ ಒಪ್ಪಿಗೆ ಮಾಡಿಸ್ಕೊಡಿ, ನಮ್ದೇನ ಅಭ್ಯಂತರ ಇಲ್ಲ. ಈ ಬೆಂಗಳೂರಿಗೆ ಕಾವೇರಿ ನೀರು ನಾನ್ ಕೊಡಕ್ಕಾಗ್ತದೆ, ಯಾರು ಕೊಡಕ್ಕಾಗ್ತದೆ? ನಾನು ಸ್ಪೆಷಲ್ ಆಗಿ ರಾಜರಾಜೇಶ್ವರ ಸೌತ್ ಆನೆಗಳಿಗೆ ಎಷ್ಟು ನಾನು ಪಂಪ್ ಮಾಡಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಬೆಂಗಳೂರಲ್ಲಿ ಎಲ್ಲರಿಗೂ ಸಹಾಯ ಮಾಡಬೇಕು. 7,000 ಬೋರ್ವೆಲ್ಲು ಡ್ರೈ ಆಗುತ್ತಿದೆ. 7,000 ಬೋರ್ವೆಲ್. Another video of Minister Dr. Sudhakar, who is a district in charge minister of Chitradurga, where he is trying to woo the voters, saying that if at all if they give a lead of 70,000 votes to the Congress candidate, they will go ahead and get funds up to 25 crore rupees for the development of Chitradurga district. 70,000 ಲೀಡ್ ಕೊಳ್ಳಿ, 25 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳಿಂದ ನಾನು 100ಕ್ಕೆ 100ರಷ್ಟು ಸ್ಪೆಷಲ್ ಗ್ರಾಂಟ್ ಅನ್ನ ನಾಯಕರೆತ್ತಿ ಹೋಬಳಿ ಮತ್ತು ತಾಲೂಕು. After these statements from the netas of Congress, now the BJP has demanded Election Commission to take stringent action against these netas who are either threatening or try to woo the voters, which is a clear violation of Model Code of Conduct. With Shivu Sagaraj reporting for So South, Bengaluru.